ಓಂ ಶಾಂತಿ. ನಿಮ್ಮ ಈ ಜೀವನವು ದೇವತೆಗಳಿಗಿಂತಲೂ ಉತ್ತಮವಾಗಿದೆ, ಏಕೆಂದರೆ ಈಗ ನೀವು ರಚಯಿತ ಮತ್ತು ರಚನೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸ್ತಿಕರಾಗಿದ್ದೀರಿ. ಈ ಸಮಯದಲ್ಲಿಯೇ ಈಶ್ವರ ತಂದೆ ಆಗಿ ನೀವು ಮಕ್ಕಳನ್ನು ಪಾಲನೆ ಮಾಡುತ್ತಾರೆ. ಸದ್ಗುರುವಾಗಿ ನಿಮ್ಮನ್ನು ಹೂವನ್ನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಬಲೆ ದೈವಿ ಪರಿವಾರವಿರುತ್ತದೆ, ಈಶ್ವರ್ಯ ಪರಿವಾರ ಇರುವುದಿಲ್ಲ. ಈಗ ನೀವು ಮಕ್ಕಳು ಬೇಹದಿನ ಸನ್ಯಾಸಿಗಳು ಆಗಿದ್ದೀರಿ, ರಾಜಯೋಗಿಗಳು ಆಗಿದ್ದೀರಿ, ರಾಜಭಾಗ್ಯಕ್ಕಾಗಿ ಓದುತ್ತಿದ್ದೀರಿ. ಇದು ಆತ್ಮಗಳ ಪಾಠಶಾಲೆ. ಆತ್ಮವು ಶರೀರವಿಲ್ಲದೆ ಏನನ್ನೂ ಕೇಳಲು ಸಾಧ್ಯವಿಲ್ಲ. ಜೀವಾತ್ಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪರಂಪಿತ ಪರಮಾತ್ಮನೇ ಬಂದು ಓದಿಸುತ್ತಾರೆ. ಇದು ಆತ್ಮಿಕ ವಿದ್ಯೆಯಾಗಿದೆ. ಕೇವಲ ಇದೊಂದು ಸ್ಥಳದಲ್ಲಿ ಭಗವಾನ್ ವಾಚವಿದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗೆ ಜ್ಞಾನಸಾಗರ ಎಂದು ಹೇಳಲಾಗುತ್ತದೆ. ಅವರೇ ಜ್ಞಾನವನ್ನು ಕೊಡುತ್ತಾರೆ. ಉಳಿದೆಲ್ಲವೂ ಭಕ್ತಿಯಾಗಿದೆ. ಕೃಷ್ಣನ ಜನ್ಮವಂತೂ ಹೊಸ ಪ್ರಪಂಚದಲ್ಲಿಯೇ ಆಗುತ್ತದೆ. ನಂತರ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಹಳೆಯ ಪ್ರಪಂಚದಲ್ಲಿ ಬಂದು ತಲುಪಿದಾಗ ಶಾಮನಾಗಿ ಬಿಡುತ್ತಾರೆ. ಈ ಸೃಷ್ಟಿ ಚಕ್ರವೇ ಹೀಗಿದೆ. ಹೂಗಳ ತೋಟವು ಮುಳ್ಳುಗಳ ಕಾಡಾಗಿ ಬಿಟ್ಟಿದೆ. ನೀವು ಮಕ್ಕಳು ಎಷ್ಟು ಸುಂದರ ಸ್ವರ್ಗದ ಮಾಲೀಕರಾಗಿದ್ದೀರಿ, ಈಗ ಪುನಃ ಆಗುತ್ತಿದ್ದೀರಿ ಎಂದು ತಂದೆಯೇ ತಿಳಿಸುತ್ತಾರೆ. ಸತ್ಯುಗದಲ್ಲಿ ಅಪಾರ ಸುಖವಿರುತ್ತದೆ. ಅಲ್ಲಿ ತಂದೆಯನ್ನೆಂದು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಕೃಷ್ಣನು ಯಾವಾಗ ಬಂದನು? ಕೃಷ್ಣ ಯಾರೆಂಬುದು ಸಹ ಗೊತ್ತಿಲ್ಲ. ಕೃಷ್ಣ ಮತ್ತು ನಾರಾಯಣನ ಭೇದವನ್ನು ತಿಳಿದಿಲ್ಲ. ಭಕ್ತಿಯಲ್ಲಿ ಅನೇಕರ ಸ್ಮರಣೆ ಮಾಡುತ್ತಾರೆ. ಮನುಷ್ಯರಂತೂ ಎಲ್ಲರನ್ನೂ ಭಗವಂತನೆಂದು ಹೇಳುತ್ತಿರುತ್ತಾರೆ, ಇಲ್ಲವೆಂದರೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಮಾಯೆ ಪಂಚವಿಕಾರಗಳು ಸರ್ವವ್ಯಾಪಿ ಆಗಿವೆ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಒಂದೇ ಬಾರಿ ಆಸ್ತಿಕರಾಗುತ್ತೀರಿ. ನಿಮ್ಮ ಈ ಜೀವನವು ದೇವತೆಗಳಿಗಿಂತಲೂ ಉತ್ತಮವಾಗಿದೆ. ಮನುಷ್ಯ ಜೀವನವು ದುರ್ಲಭವೆಂದು ಗಾಯನ ಮಾಡುತ್ತಾರೆ. ನಿಮಗಾಗಿ 84 ಲಕ್ಷ ಜನ್ಮಗಳು ಮತ್ತು ನನ್ನನ್ನು ಕಣಕಣದಲ್ಲಿ ಇದ್ದಾರೆಂದು ಹೇಳಿಬಿಟ್ಟಿರಿ. ಇಂತಹ ಅಪಕಾರಿಗಳಿಗೂ ನಾನು ಸಹ ಉಪಕಾರ ಮಾಡುತ್ತೇನೆ. ತಂದೆ ಹೇಳುತ್ತಾರೆ, ಸ್ವರ್ಗದಿಂದ ನರಕ ಆಗುವುದರಲ್ಲಿ 84 ಜನ್ಮ ಮತ್ತು ನರಕದಿಂದ ಸ್ವರ್ಗ 1 ಸೆಕೆಂಡ್ನಲ್ಲಿ ಆಗುತ್ತದೆ. 1 ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ಸತ್ಯುಗದಲ್ಲಿ ನಾವು ಪದೇ ಪದೇ ಶರೀರವನ್ನು ಬಿಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಇರುವುದಿಲ್ಲ. ಮೃತ್ಯುವು ಕಬಳಿಸುವುದಿಲ್ಲ. ಆತ್ಮವು ಅವಿನಾಶಿಯಾಗಿದೆ, ಆದರೆ ಪತಿತ ಮತ್ತು ಪಾವನವಾಗುತ್ತದೆ, ನಿರ್ಲೇಪವಲ್ಲ. ವೃದ್ಧರು, ದೊಡ್ಡವರು, ಚಿಕ್ಕವರು ಎಲ್ಲರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕಿದೆ. ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತದೆ. ಅದೃಷ್ಟ ರೂಪಿಸುವಂಥವರು ಒಬ್ಬ ತಂದೆ ಆಗಿದ್ದಾರೆ. ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ರೂಪಿಸುವಂಥವರು ಏನು ಮಾಡಲು ಸಾಧ್ಯವಿಲ್ಲ. ಎಕ್ಸಾಮ್ ಓದಿಸಲು ಆಗುವುದಿಲ್ಲ. ಇಡೀ ಪ್ರಪಂಚವು ಈಗ ಸ್ಮಶಾನವಾಗಲಿದೆ. ವಿನಾಶವು ಸನ್ಮುಖದಲ್ಲಿದೆ. ಆದ್ದರಿಂದ ಯಾರೊಂದಿಗೆ ಸಂಬಂಧವನ್ನು ಇಡಬಾರದು. ಅಂತ್ಯಕಾಲದಲ್ಲಿ ಒಬ್ಬ ತಂದೆಯದೇ ನೆನಪು ಇರಬೇಕು. ಇದು ಶಾಮನಿಂದ ಸುಂದರ. ಇದೇ ಸಮಯವು ಉತ್ತಮ ಪುರುಷರಾಗುವ ಸಮಯವಾಗಿದೆ. ಸದಾ ಇದೇ ಸ್ಮೃತಿಯಲ್ಲಿ ಇದ್ದು ಸ್ವಯಂ ತನ್ನನ್ನು ಕವಡೆಯಿಂದ ವಜ್ರ ಸಮಾನ ಮಾಡಿಕೊಳ್ಳಬೇಕು. ಜ್ಞಾನಧನದ ಮೂಲಕ ಪ್ರಕೃತಿಯ ಎಲ್ಲ ಸಾಧನಗಳು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಮಾಪದಂ ಪತೀಭವ. ಕಲ್ಪಕಲ್ಪದ ವಿಜಯಿಯಾಗಿದ್ದೇನೆ. ಈ ಆತ್ಮೀಯ ನಶೆ ಇಮರ್ಜ್ ಆಗಿದ್ದಾಗ ಮಾಯಾಜಿತ್ ಆಗಿಬಿಡುವಿರಿ. ಜ್ಞಾನಧನ ಸ್ಥೂಲಧನದ ಪ್ರಾಪ್ತಿಯನ್ನು ಸ್ವತಃವಾಗಿ ಮಾಡಿಸುತ್ತದೆ. ಎಲ್ಲಿ ಜ್ಞಾನಧನವಿದೆ ಅಲ್ಲಿ ಪ್ರಕೃತಿ ಸ್ವತಃ ದಾಸಿಯಾಗಿ ಬಿಡುವುದು. ಜ್ಞಾನಧನ ಎಲ್ಲ ಧನಗಳಿಗೂ ರಾಜ ಆಗಿದೆ. ಈ ಜ್ಞಾನಧನವೇ ಪರಮಾರ್ಥ ಮತ್ತು ವ್ಯವಹಾರವನ್ನು ಸ್ವತಃವಾಗಿ ಸಿದ್ಧ ಮಾಡಿಸುವುದು. ಜ್ಞಾನಧನದಲ್ಲಿ ಇಷ್ಟು ಶಕ್ತಿ ಇದೆ. ಆದ್ದರಿಂದ ಅನೇಕ ಜನ್ಮಗಳಿಗೆ ರಾಜರುಗಳು ರಾಜರನ್ನಾಗಿ ಮಾಡಿಸುವುದು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.